ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಮಾವೇಶ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಇದೆ. ಅದಕ್ಕೆ ಕೇವಲ ರಾಜಕೀಯ ಪಕ್ಷದವರು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಗಮನ ವಹಿಸಬೇಕಾದಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ವಾಹನ ಸವಾರರೇ ದಯವಿಟ್ಟು ಗಮನಿಸಿ, ಬೆಂಗಳೂರಿಗೆ ಪ್ರಧಾನಿ ಮೋದಿ ಬರೋದ್ರಿಂದ ಟ್ರಾಫಿಕ್ ಮಾರ್ಗವನ್ನು ಬದಲು ಮಾಡಲಾಗಿದೆ. ಇವತ್ತು ಸಂಜೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಮಾವೇಶ ಆಯೋಜನೆ ಆಗಿದೆ. ಹಾಗಾಗಿ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಸಂಚಾರ ಮಾರ್ಗವನ್ನು ಬದಲು ಮಾಡಲಾಗಿದೆ. ಪರ್ಯಾಯ ಮಾರ್ಗ ಬಳಸೋದಕ್ಕೆ ಟ್ರಾಫಿಕ್ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 1ರಿಂದ ಸಂಜೆ 7 ಗಂಟೆಯವರೆಗೆ ಬದಲಿ ಮಾರ್ಗವನ್ನು ಬಳಸಬೇಕಾಗತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡೋ ಸಾಧ್ಯತೆ ಇದೆ. ಚೊಂಬು ಹಿಡಿದು ಪ್ರತಿಭಟನೆ ಮಾಡೋ ಸಾಧ್ಯತೆ ಇರೋದ್ರಿಂದ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. 4 ಜನ ಡಿಸಿಪಿಗಳನ್ನು ಈ ಬಂದೋಬಸ್ತ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಕೂಡ ಮೇಕ್ರಿ ಸರ್ಕಲ್ ಕರೆಸಲಾಗ್ತಾ ಇದೆ. ಸೊ ಬೆಳಿಗ್ಗೆ 10ರಿಂದ ರಾತ್ರಿ 8 ಗಂಟೆವರೆಗೂ ನೋ ಫ್ಲೈ ಝೋನ್ ಆಗುತ್ತಿದ್ದು, ಡ್ರೋನ್ ಹಾರಾಟ ಸಂಪೂರ್ಣವಾಗಿ ನಿಷೇಧ. ಪ್ರಧಾನಿ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲೂ ಕೂಡ ಡ್ರೋನ್ ಹಾರಾಟ ಮತ್ತೊಂದು ಮಗದೊಂದು ಇನ್ನೊಂದು ಕಡೆನಿರಲಿ. ನಾರ್ಮಲ್ ಆಗಿ ಬೆಂಗಳೂರಿನ ಈ ಭಾಗದಲ್ಲಿ ಪ್ರಯಾಣ ಮಾಡೋರು ಮೇಕ್ರಿ ಸರ್ಕಲ್ನಿಂದ ಮೆಜೆಸ್ಟಿಕ್ ಕಡೆಗೋ ಅಥವಾ ಬೆಂಗಳೂರಿನ ಹೃದಯ ಭಾಗದ ಕಡೆಗೆ ಹೋಗೋರು ಸಾಮಾನ್ಯವಾಗಿ ಪ್ಯಾಲೇಸ್ ರಸ್ತೆಯನ್ನು ಬಳಸ್ತಾರೆ. ಆದರೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ಯಾಲೇಸ್ ರಸ್ತೆ ಸುತ್ತಮುತ್ತಲ ಹಲವು ಮಾರ್ಗಗಳ ಬದಲಾವಣೆ ಇದೆ. ಪ್ರಧಾನಿ ಮೋದಿ ಸಂಚರಿಸುವ ಮಾರ್ಗಗಳನ್ನು ಸಾರ್ವಜನಿಕವಾಗಿ ಬಳಕೆ ಮಾಡುವಂತಿಲ್ಲ. ನೀವು ನಮ್ಮ ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ರಿ, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗಬೇಕು, ಯಾವ ಕಡೆಯಿಂದ ಹೋಗಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ಬೆಂಗಳೂರಿನ ಬೈಕ್ ಸವಾರರು, ವಾಹನ ಸವಾರರು ಯಾವ್ಯಾವ ಮಾರ್ಗವನ್ನು ಇವತ್ತು ಅವಾಯ್ಡ್ ಮಾಡಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು? ಮಂಜುನಾಥ್. ಎಸ್, ಗುಡ್ ಮಾರ್ನಿಂಗ್ ಪ್ರಣಾತ್. ಇವತ್ತು ಈಗಾಗಲೇ ಏನು ಲೋಕಸಭಾ ಚುನಾವಣೆಗೆ ಇನ್ನೇನು ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ ಬಾಕಿ ಇರುವ ಹಿನ್ನೆಲೆಯಲ್ಲಿ ಖುದ್ದು ಇವತ್ತು ಮತ ಪ್ರಚಾರಕ್ಕೆ, ಮತ ಬೇಟೆಗಾಗಿ ನರೇಂದ್ರ ಮೋದಿಯವರೇ ಬರ್ತಿರುವಂಥದ್ದು. ಅದರಲ್ಲೂ ಕರ್ನಾಟಕದಲ್ಲಿ ಇವತ್ತು 6 ಕ್ಷೇತ್ರವನ್ನು ಟಾರ್ಗೆಟ್ ಮಾಡಲಾಗಿದೆ. ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ಚಿಕ್ಕಬಳ್ಳಾಪುರದಲ್ಲಿ 3 ಗಂಟೆಗೆ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಮತ್ತು ಕೋಲಾರ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪ್ರಚಾರಕ್ಕೆ ನರೇಂದ್ರ ಮೋದಿಯವರು ಬಂದು ಮತ ಬೇಟೆಯನ್ನು ಮಾಡಲಾಗ್ತದೆ. ಅದಾದ ನಂತರ ಬೆಂಗಳೂರಿಗೆ ಇವತ್ತು ಬೆಂಗಳೂರಿಗೆ 5 ಗಂಟೆಗೆ ಇಲ್ಲೂ ಕೂಡ ಸಮಾವೇಶವನ್ನು ಅರಮನೆ ಮೈದಾನದಲ್ಲಿ ಸಮಾವೇಶವನ್ನು ಅರೇಂಜ್ ಮಾಡಲಾಗಿದೆ. ಇಲ್ಲಿ ಒಟ್ಟಿಗೆ ಏನು ಬೆಂಗಳೂರಿನಲ್ಲಿ 4 ಕ್ಷೇತ್ರಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಏನು ಬೆಂಗಳೂರು ಸೆಂಟ್ರಲ್ ಆಗಿರ್ಬೋದು, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ, ಜೊತೆಗೆ ಬೆಂಗಳೂರು ದಕ್ಷಿಣ ಸೇರಿದಂತೆ 4 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಪ್ರಚಾರಕ್ಕೆ ಇವತ್ತು ನರೇಂದ್ರ ಮೋದಿ ಅವರೇ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಒಂದಿಷ್ಟು ಟ್ರಾಫಿಕ್ ಕೂಡ ವ್ಯತ್ಯಯ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಒಂದಿಷ್ಟು ಅಂದರೆ ಯಾವ ರೀತಿ ಅಂದರೆ ಮಾರ್ಗ ಬದಲಾವಣೆಯನ್ನು ಮಾಡಿರುವಂಥದ್ದು. ಸದ್ಯ ನಾನು ಇವಾಗ ಮೇಕ್ರಿ ಸರ್ಕಲ್ ಬಳಿ ಇದ್ದೀನಿ. ಮೇಕ್ರಿ ಸರ್ಕಲ್ ಬಳಿ ಯಾವ ರೀತಿ ಪೊಲೀಸರ ಕಟ್ಟುನಿಟ್ಟಿನ ಆಯೋಜನೆಯನ್ನು ಮಾಡಲಾಗಿದೆ, ಜೊತೆಗೆ ಯಾವ ರೀತಿ ಬ್ಯಾರಿಕೇಡನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯಗಳಲ್ಲಿ. ಯಾಕಂದರೆ ಇವತ್ತು ಈಗಾಗಲೇ ಏನು ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ಸು ಮತ್ತು BJP ನಡುವಿನ ಟ್ವೀಟ್ ವಾರ್ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಏನು ಅರಮನೆ ಮೈದಾನಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ ಹಿನ್ನೆಲೆಯಲ್ಲಿ ಈ ಒಂದು ಮೇಕ್ರಿ ಸರ್ಕಲ್ ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಒಂದಿಷ್ಟು ಚೊಂಬಿನ ಟ್ವೀಟ್ ವಾರ್ ಶುರುವಾಗಿರೋದ್ರಿಂದ ಒಂದಿಷ್ಟು BJP ವಿರುದ್ಧ ಕಾರ್ಯಕರ್ತರು ರೊಚ್ಚಿಗೆದ್ದೇಳ್ಬೋದು, ಜೊತೆಗೆ ಇಲ್ಲಿ ಚೊಂಬನ್ನು ಹಿಡಿದು ಪ್ರತಿಭಟನೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕ್ರಮ ಅಂದರೆ ಇಲ್ಲಿ ಒಂದು ಮೇಕ್ರಿ ಸರ್ಕಲ್ ಬಳಿ ಇಂಚಿಂಚಿಗೂ ಹೆಜ್ಜೆಗೂ ಸಾವಿರಾರು ಜನ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಯಾವುದೇ ಒಂದು ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅಂತೇಳಿ ಒಂದಿಷ್ಟು ಈ ಬ್ಯಾರಿಕೇಡ್ ಆಗಿರ್ಬೋದು, ಜೊತೆಗೆ ಪೊಲೀಸರನ್ನು ಆಯೋಜನೆ ಮಾಡಿರುವಂಥದ್ದು. ಒಟ್ಟು 4 DCP ಅವರ ಯೋಜನೆಯಲ್ಲಿ ಒಟ್ಟು ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಸೇರಿದಂತೆ ಒಟ್ಟು 2000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯಕರ್ತರು ಕೂಡ ಏನು ಈ ಒಂದು ಮೇಕ್ರಿ ಸರ್ಕಲ್ ಬಳಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಏನಾದರೂ ಪ್ರತಿಭಟನೆ ಮಾಡಿದ್ರೆ ನಾವು ಅಂಥವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಅಂತೇಳಿ ಪೊಲೀಸರು ಕಟ್ಟುನಿಟ್ಟಿನಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇನ್ನು ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಬರ್ತಾ ಹಿನ್ನೆಲೆಯಲ್ಲಿ ಯಾರಿಗೂ ವಾಹನ ಸವಾರರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಿಷ್ಟು ಸಂಚಾರ ಮಾರ್ಗಗಳನ್ನು ಬದಲಾವಣೆ ಮಾಡಿ ಪರ್ಯಾಯ ಮಾರ್ಗವನ್ನು ಟ್ರಾಫಿಕ್ ಪೊಲೀಸರು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಪ್ರಣಾತ್. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.